ಮಹಿಳೆಯರು ಆಭರಣ ಪ್ರಿಯರು. ಸಭೆ ಸಮಾರಂಭಗಳಲ್ಲಿ ತಮಗೊಪ್ಪುವ ಆಭರಣ ಧರಿಸಲು ಇಚ್ಛಿಸುತ್ತಾರೆ. ಅದರಲ್ಲೂ ಸೀರೆಗೆ ಹೊಂದುವ ಆಭರಣ ಧರಿಸಲು ತವಕಿಸುತ್ತಾರೆ. ಆದರೆ ಚಿನ್ನದ ಆಭರಣಗಳ ಬಣ್ಣ ಒಂದೇ ಮಾದರಿಯಲ್ಲಿರುವ ಕಾರಣ ಸೀರೆಗೆ ಸೂಟಬಲ್ ಎನಿಸುವ ಆಭರಣ ಧರಿಸಲಾಗದು. ಹೀಗಾಗಿ ಕೆಲ ಮಹಿಳೆಯರು ಟೆರಕೋಟಾ ಆಭರಣಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಟೆರಕೋಟಾ ಆಭರಣಗಳನ್ನ ಖರೀದಿ ಮಾಡುವುದಕ್ಕಿಂತ ಮನೆಯಲ್ಲೇ ತಯಾರಿಸಬಹುದು ಅಂತಾರೆ ನಮ್ಮ ಸೀರೀಸ್ ಅಕ್ಕಿ. ಹಾಗಾದ್ರೆ ಅದು ಹೇಗೆ ತಯಾರಿಸ್ತಾರೆ ಅಂತ ನೀವೇ ನೋಡಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಜೇಡಿ ಮಣ್ಣಿನ ಆಭರಣಗಳು ಅಥವಾ ಟೆರಕೋಟಾ ಜ್ಯುವೆಲ್ರಿಯನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ನೋಡೋಣ. ಟೆರಕೋಟಾ ಆಭರಣಗಳನ್ನು ತಯಾರಿಸಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಜೇಡಿ ಮಣ್ಣು, ಕ್ಲೇ ಮಾಡಲಿಂಗ್ ಟೂಲ್ಸ್, ನೋಸ್ ಪ್ಲೇಯರ್ ಮತ್ತು ತಂತಿ, ಅಕ್ರಿಲಿಕ್ ಪೇಂಟ್ಸ್, ಬ್ರಷಸ್ ಮತ್ತು ನೈಲಾನ್ ಥ್ರೆಡ್. ಈಗ ನಾವು ಸುಲಭವಾಗಿ ನಾವು ಮನೆಯಲ್ಲೇ ಹೇಗೆ ಟೆರಕೋಟಾ ಆಭರಣಗಳನ್ನು ತಯಾರು ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಜೇಡಿ ಮಣ್ಣನ್ನು ತಗೋಬೇಕು. ನಮಗೆ ಪೆಂಡೆಂಟು ಯಾವ ಗಾತ್ರದ ಬೇಕಾಗುತ್ತೋ ಆ ಗಾತ್ರದಲ್ಲಿ ನಾವು ಮಣ್ಣನ್ನು ತಗೊಳ್ಳೋಣ. ಅದನ್ನು ನೀಟಾಗಿ ಈ ಥರ ರೌಂಡ್ ಮಾಡಿ ಹೀಗೆ ಪ್ರೆಸ್ ಮಾಡಿ ಅದನ್ನ ಫ್ಲ್ಯಾಟ್ ಮಾಡ್ಕೊಂಡಾನ ರೋಲರ್ ತಗೊಂಡು ಸ್ವಲ್ಪ ರೋಲ್ ಮಾಡಿಕೊಂಡು ನೀಟಾಗಿ ಫ್ಲ್ಯಾಟಾಗಿ ರೌಂಡಾಗಿ ಬರೋ ಥರ ಅದನ್ನು ತಯಾರು ಮಾಡ್ಕೊಳ್ಳೋಣ. ಈ ಥರ ನಿಮಗೆ ರಿಂಗ್ ಸಿಗುತ್ತೆ ಮಾರ್ಕೆಟಲ್ಲಿ. ಇದು ನಮಗೆ ಕರೆಕ್ಟ್ ಸರ್ಕಲ್ ಶೇಪ್ನ ತುಂಬ ನೀಟಾಗಿ ಕೊಡುತ್ತೆ. ಈ ರಿಂಗ್ ತಗೊಂಡು ಮಧ್ಯದಲ್ಲಿ ಪ್ಲೇಸ್ ಮಾಡಿ ನಮಗೆ ಈಗ ವೃತ್ತಾಕಾರದ ಒಂದು ಪೆಂಡೆಂಟ್ ರೆಡಿ ಆಗುತ್ತೆ. ಇದನ್ನು ಹಗುರವಾಗಿ ಬಿಡಿಸ್ಕೊಳ್ಳಿ. ಈ ಕ್ಲೇ ಮಾಡಲಿಂಗ್ ಟೂಲ್ಸಿಂದ ನೀವು ಮೊದಲು ಸೆಂಟರ್ನ ಲೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದರ ಬಾಟಲ್ ಕ್ಯಾಪ್ಸ್ ಎಲ್ಲ ಸಿಗುತ್ತೆ. ಈ ಕ್ಯಾಪ್ಸಿಂದ ನಾವು ಮಧ್ಯದಲ್ಲಿ ಒಂದು ಸರ್ಕಲ್ ಮಾರ್ಕ್ ಮಾಡ್ಕೊಳ್ಳೋಣ. ಲೈಟಾಗಿ ಪ್ರೆಸ್ ಮಾಡಿ ಈ ಥರ ಒಂದು ಶೇಪ್ ಮೂಡುತ್ತೆ. ನಾನು ಇದ್ರ ಮಧ್ಯದ ಭಾಗದಲ್ಲಿ ಇನ್ನೊಂದು ಶೇಪ್ ಸೇಮ್ ಸರ್ಕಲ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ಲೇಸ್ ಮಾಡೋ ಸರ್ಕಲ್ನ ಮಧ್ಯ ಭಾಗದಲ್ಲಿ ಸರಿಯಾಗಿ ಬರೋ ಥರ ಇಟ್ಕೊಳ್ಳಿ. ಸರ್ಕಲ್ ಒಳಗಡೆ ಮತ್ತೊಂದು ಸರ್ಕಲ್ ಬಂದಿದೆ. ಅದ್ರ ಮಧ್ಯ ಭಾಗದಲ್ಲಿ ಇನ್ನೊಂದು ಸರ್ಕಲನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಸರ್ಕಲ್ ಒಳಗಡೆ ಸರ್ಕಲ್ ಮತ್ತು ಸರ್ಕಲ್ ಬಂದಿದೆ. ಇಷ್ಟು ತಯಾರಾದಮೇಲೆ ನಾವಿದನ್ನು ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ನೀಟಾಗಿ ಫಿನಿಶ್ ಮಾಡ್ಕೊಳ್ಳೋಣ. ಹೀಗೆ ಯು ಶೇಪಲ್ಲಿ ತಂತಿ ಕಟ್ ಮಾಡ್ಕೊಂಡಿದ್ದೀನಿ. ಈ ತಂತಿ ಸ್ವಲ್ಪ ಉದ್ದವಾಗಿರಲಿ, ಯಾಕೆಂದರೆ ಪೆಂಡೆಂಟಿನ ಒಳಭಾಗದ ತನಕ ಅದು ಹೋಗಬೇಕಾಗತ್ತೆ. ಈಗ ಇದ್ರ ಮೇಲೆ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ನೀವು ಡಿಸೈನ್ಸ್ಗಳನ್ನು ಮೂಡಿಸ್ಕೋಬೋದು. ಟೂತ್ಪಿಕ್ನ ಈ ರೀತಿ ಸ್ವಲ್ಪ ಟೂತ್ಪಿಕ್ನ ಮುಂಭಾಗವನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ಮಣ್ಣಿನಲ್ಲಿ ಒಂದು ಡಿಸೈನ್ ಮೂಡ್ತಾ ಇದೆ. ಇದೇ ರೀತಿ ಈ ಪೆಂಡೆಂಟಿನ ಸುತ್ತ ನಾವು ಈ ರೀತಿ ಡಿಸೈನ್ ಮಾಡ್ಕೊಳ್ಳೋಣ. ಈ ರೀತಿ ನಮ್ಮ ಪೆಂಡೆಂಟ್ ತಯಾರಾಗಿದೆ. ನಾವು ಈ ನಮ್ಮ ಪೆಂಡೆಂಟಿಗೆ ನೆಕ್ಲೆಸ್ಗೆ ಬೀಡ್ಸ್ನ ತಯಾರು ಮಾಡ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಮಣ್ಣನ್ನು ತಗೊಂಡು ಇದನ್ನು ಒಂದು ಬಳ್ಳಿ ಅಥವಾ ಕಾಯಿಲ್ ರೆಡಿ ಮಾಡ್ಕೊಳ್ಳೋಣ. ಒಂದೇ ಥಿಕ್ನೆಸ್ನಲ್ಲಿ ಬೀಡ್ಸ್ನ ಕಟ್ ಮಾಡ್ಕೊಳ್ಳೋಣ. ನಾನು 8 ಬೀಡ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ಸ್ನ ನೀವು ಇನ್ನೂ ಜಾಸ್ತಿ ಬೇಕಾದರೆ ಮಾಡ್ಕೋಬೋದು. ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಕಟ್ ಮಾಡಿರುವಂಥ ಬೀಡ್ಸ್ನ ನಾನು ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿ ಬೀಡ್ ರೌಂಡ್ ಶೇಪ್ ಆದಮೇಲೆ ಟೂತ್ಪಿಕ್ಕಿನ ಮುಂಭಾಗದಿಂದ ಇಲ್ಲಿ ನಾವು ಹೋಲ್ ಮಾಡ್ಕೊಳ್ಳೋಣ. ಇದೇ ರೀತಿ 8 ಗುಂಡುಗಳನ್ನು ನಾವು ರೌಂಡ್ ಮಾಡಿಕೊಂಡು ಹೋಲ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ನಮ್ಮದು 8 ಬೀಡ್ಸ್ ಮತ್ತು ಪೆಂಡೆಂಟ್ ರೆಡಿ ಆಗಿದೆ.
ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಂಡು ನಂತರದಲ್ಲಿ ನಾವು ಬಣ್ಣ ಮಾಡಬೇಕಾಗತ್ತೆ. ನಾವು ಇದನ್ನು ಪೆಂಡೆಂಟ್ ಬೇಯಿಸಿದ ಮೇಲೆ ಈ ರೀತಿ ತಯಾರಾಗಿರುತ್ತೆ. ನಾನು ಇದನ್ನು ಬ್ಲ್ಯಾಕ್ ಫೈರಿಂಗ್ ಮಾಡಿದ್ದೀನಿ. ನಾನು ಬೀಡ್ಸ್ಗಳಿಗೆ ಬಣ್ಣ ಹಚ್ಚಲಿಕ್ಕೆ ಸುಲಭ ಆಗುತ್ತೆ ಅಂತೇಳಿ ರೆಡ್ ಫೈರಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಈ ಪೆಂಡೆಂಟ್ ಮತ್ತು ಬೀಡ್ಸ್ಗೆ ಬಣ್ಣ ಮಾಡಿ ನೆಕ್ಲೆಸ್ನ ತಯಾರು ಮಾಡೋಣ. ನಾನೀಗ ಅಕ್ರಿಲಿಕ್ ಕಲರ್ ತೊಗೊಂಡಿದ್ದೀನಿ. ಕಲರ್ಸು ನಿಮ್ಮ ಅಭಿರುಚಿಗೆ ತಕ್ಕಂಗೆ ನೀವು ಬೇಕಾದ ಬಣ್ಣಗಳನ್ನು ಉಪಯೋಗಿಸಿ ಪೆಂಡೆಂಟ್ಗೆ ಕಲರ್ ಮಾಡ್ಕೋಬೋದು. ನಾನಿಲ್ಲಿ ಅಕ್ರಿಲಿಕ್ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಕಲರ್ ಮಾಡ್ತಾಯಿದ್ದೀನಿ. ಡಿಸೈನ್ ಡೀಪ್ ಮಾಡಿರೋ ಜಾಗದಲ್ಲಿ ಬಣ್ಣ ಹಚ್ಚಬಾರ್ದು. ಆ ಡಿಸೈನ್ ಹಾಗೆ ಎದ್ದು ಕಾಣಿಸುತ್ತೆ. ಮೇಲ್ಭಾಗದಲ್ಲಿ ಡಿಸೈನಿನ ಮೇಲ್ಭಾಗದಲ್ಲಿ ಮಾತ್ರ ಬಣ್ಣಗಳನ್ನು ಹಚ್ತಾ ಬರೋಣ. ಈಗ ನಾನು ಮೊದಲನೇ ಸರ್ಕಲ್ಗೆ ಯೆಲ್ಲೋ ಕಲರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಎರಡನೇ ಸರ್ಕಲ್ಗೆ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಮೂರನೇ ಸರ್ಕಲ್ಗೆ ನಾನು ರೆಡ್ ಕಲರ್ ಮಾಡ್ತಾ ಇದ್ದೀನಿ. ಈಗ ಪೆಂಡೆಂಟಿನ ಮಧ್ಯಭಾಗಕ್ಕೆ ಗೋಲ್ಡ್ ಪೇಂಟ್ ಮಾಡ್ತಾ ಇದ್ದೀನಿ. ಮಧ್ಯಭಾಗಕ್ಕೆ ಮತ್ತು ಈ ಪೆಂಡೆಂಟಿನ ಅಂಚಿಗೆ ಅಂದರೆ ಇಲ್ಲಿ ಲಾಸ್ಟ್ ಎಡ್ಜಿಗೆ ಗೋಲ್ಡ್ ಕಲರ್ ಮಾಡ್ಕೊಳ್ಳೋಣ. ಈಗ ನಮ್ಮ ಪೆಂಡೆಂಟ್ ತಯಾರಾಗಿದೆ. ಇದೇ ರೀತಿ ನಾವು ಪೆಂಡೆಂಟಿಗೆ ಬೇಕಾಗಿರುವಂಥ ಬೀಡ್ಸ್ಗೂ ಕೂಡ ಗೋಲ್ಡ್ ಕಲರ್ ರೆಡಿ ಮಾಡ್ಕೊಳ್ಳೋಣ. ಈಗ ನಮ್ಮ ಪೆಂಡೆಂಟ್ ರೆಡಿ ಆಗಿದೆ. ಅದೇ ರೀತಿ ಬೀಡ್ಸ್ಗೂ ಕೂಡ ಗೋಲ್ಡ್ ಕಲರ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸರನ ರೆಡಿ ಮಾಡ್ಕೊಳ್ಳೋಣ. ಪೋಣಿಸ್ಕೊಂಡು ಈ ರೀತಿ ನೈಲಾನ್ ದಾರಾನ ತಗೋಬೇಕು. ಈ ರೀತಿ ನೈಲಾನ್ ದಾರಾನ ಮಧ್ಯಕ್ಕೆ ಮಾಡ್ಕೊಳ್ಳಿ. ಮಧ್ಯಕ್ಕೆ ಮಾಡಿಕೊಂಡು ನಾವು ಪೆಂಡೆಂಟ್ಗೆ ಹಾಕಿರುವಂಥ ತಂತಿಯಲ್ಲಿ ಈ ದಾರಾನ ಪೋಣಿಸ್ಕೊಡೋಣ. ಈ ರೀತಿ ನಾಟ್ ರೆಡಿ ಆಗಿದೆ. ಈಗ ದಾರದ ಒಂದು ತುದಿಯಲ್ಲಿ 4 ಬೀಡ್ಸ್ ಹಾಕ್ತಾ ಇದ್ದೀನಿ. ಮತ್ತೊಂದು ತುದಿಯಲ್ಲಿ ನಾವು 4 ಬೀಡ್ಸ್ನ ಪೋಣಿಸ್ಕೊಳ್ಳೋಣ. ಇನ್ನೊಂದು ತುದಿ ಕೂಡ 4 ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಸಿಂಪಲ್ ಆಗಿರುವಂಥ ಒಂದು ಟೆರಕೋಟ ನೆಕ್ಲೆಸ್ ತಯಾರಾಗಿದೆ. ಈ ಬೀಡ್ಸ್ ಆಚೆ ಬರಲಿಲ್ದಿರೋ ಹಾಗೆ ನಾನು ಇಲ್ಲಿ ಒಂದು ಚಿಕ್ಕ ನಾಟ್ ಹಾಕೊಳ್ಳೋಣ. ಈ ಕಡೆ ಕೂಡ ಒಂದು ಚಿಕ್ಕ ನಾಟ್ ಹಾಕೊಳ್ಳೋಣ. ಈ ರೀತಿ ಸಿಂಪಲ್ ಆಗಿರುವಂಥ ಒಂದು ಟೆರಕೋಟ ಜ್ಯುವೆಲ್ರಿ ಪೆಂಡೆಂಟ್ ವಿತ್ ನೆಕ್ಲೆಸ್ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಎಷ್ಟು ಸುಲಭವಾಗಿ ಟೆರಕೋಟ ಆಭರಣಗಳನ್ನು ತಯಾರಿಸಿದ್ವಿ ಅಂತ. ನೀವು ಕೂಡ ಇದೇ ರೀತಿ ವಿಭಿನ್ನವಾದ ವಿನ್ಯಾಸದಲ್ಲಿ ನಿಮಗೆ ಒಪ್ಪುವಂತಹ ಬಣ್ಣಗಳಲ್ಲಿ ಟೆರಕೋಟ ಆಭರಣಗಳನ್ನು ತಯಾರಿಸಿ ಹಾಕೋಬಹುದು. ಎಲ್ಲರಿಗಿಂತ ಭಿನ್ನವಾಗಿ ನೀವು ಕಾಣಿಸ್ಬೋದು. ವಿವಿಧ ವಿನ್ಯಾಸಗಳಲ್ಲಿ ಸಾಂಪ್ರದಾಯಿಕ ಮೆರುಗಿನಲ್ಲಿ ಕಂಗೊಳಿಸುವ ಈ ಆಭರಣಗಳು ಇತ್ತೀಚೆಗೆ ಫ್ಯಾಷನ್ ಯುಗದಲ್ಲಿ ತಮ್ಮ ಮಹತ್ವ ಹೆಚ್ಚಿಸಿಕೊಂಡಿವೆ. ಹೀಗಾಗಿ ನಿಮಗೇನಾದ್ರೂ ಈ ಟೆರಕೋಟ ಆಭರಣಗಳು ಇಷ್ಟವಾಗಿದ್ರೆ ಮನೆಯಲ್ಲೇ ತಯಾರಿಸುವುದನ್ನ ಮಾತ್ರ ಮರೆಯಬೇಡಿ.